ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ನನ್ನ ಎಸ್ ವಿ ಸೇವಾಟೆಕ್ ಯೂಟ್ಯೂಬ್ ಚಾನಲ್ನ. ನನ್ನ ಎಸ್ ವಿ ಸೇವಾಟೆಕ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮ್ಮೆಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ, ನಾನು ಈ ವಿಡಿಯೋದಲ್ಲಿ ನಿಮಗೆ ಯಾವ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ, ಯಾವ ಟಾಪಿಕ್ ಮೇಲೆ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಅಂದರೆ, ಮ್ಯಾರೇಜ್ ಅಂದ ತಕ್ಷಣ ಒಂದು ಸರ್ಟಿಫಿಕೇಟ್. ಆ ಸರ್ಟಿಫಿಕೇಟು ನಮಗೆ ತುಂಬಾ ಬೆನಿಫಿಟ್ ಆಗಿದೆ. ಈಗ ಮುಂಚೂಣಿಯಲ್ಲಿರುವಂಥದ್ದು ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ ಆಗಿರುತ್ತೆ. ಈಗ ಮ್ಯಾರೇಜ್ ಸರ್ಟಿಫಿಕೇಟ್ಗೆ ಮುಂಚಿನ ಥರ ಸಬ್ ರಿಜಿಸ್ಟ್ರ್ ಆಫೀಸ್ಗೆ ಹೋಗಿ ಕ್ಯೂ ನಿಂತು ಅಲ್ಲಿ ಎಲ್ಲ ಸಾಕ್ಷಿಗಳನ್ನ ಕರ್ಕೊಂಡೋಗಿ ಅಲ್ಲಿ ಇರುವಂಥ ಎಲ್ಲ ಪ್ರೊಸೆಸಿಂಗ್ ಮಾಡಿ ಅಲ್ಲಿ ಎಲ್ಲದೂ ಮಾಡೋದಕ್ಕಿಂತ ಈಗ ನಮ್ಮ ಸರ್ಕಾರದ ವತಿಯಿಂದ ಒಂದು ಸುಲಭ ರೀತಿಯಾದಂಥ ಒಂದು ಆನ್ಲೈನ್ ಅರ್ಜಿಯನ್ನು ಶುರು ಮಾಡಿದ್ದಾರೆ. ಆ ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ ಹೇಗೆ ಅರ್ಜಿಯನ್ನು ಸಲ್ಲಿಸೋದು, ಹೇಗೆ ನಾವು ಪ್ರೊಸೆಸ್ ಮಾಡೋದು, ಯಾವ ರೀತಿ ಯಾವ್ಯಾವ ದಾಖಲಾತಿಗಳು ಬೇಕು, ಎಲ್ಲ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ನಾವು ಫಸ್ಟು ಆನ್ಲೈನ್ ಅರ್ಜಿ ಬಗ್ಗೆ ತಿಳಿಯೋದಕ್ಕಿಂತ ಮುಂಚೆ ನಮಗೆ ಆನ್ಲೈನ್ ಅರ್ಜಿ ಸಲ್ಲಿಸಲಿಕ್ಕೆ ಯಾವ್ಯಾವ ದಾಖಲಾತಿಗಳು ಬೇಕು ಅಂತ ನಾವು ತಿಳಿಬೇಕಾಗುತ್ತೆ. ಯಾವ್ಯಾವ ದಾಖಲಾತಿಗಳನ್ನು ನಾವು ಫಸ್ಟ್ ಇಟ್ಕೋಬೇಕು, ಯಾವ್ಯಾವ ದಾಖಲಾತಿಗಳನ್ನು ನಾವು ಸ್ಕ್ಯಾನ್ ಮಾಡಬೇಕಾಗುತ್ತೆ ಅನ್ನೋದು ನಾವು ಫಸ್ಟು ಅದನ್ನೆಲ್ಲ ನಾವು ಸೆಟ್ ಮಾಡಿ ಇಟ್ಕೊಂಡು ಆಮೇಲೆ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅಲ್ವಾ. ನಾನಿವಾಗ ನಿಮಗೆ ಯಾವ್ಯಾವ ದಾಖಲಾತಿಗಳು ಬೇಕು ಅಂತೇಳಿ ನಾನು ನಿಮಗೆ ತಿಳಿಸ್ತಾ ಯಾವ್ಯಾವ ದಾಖಲಾತಿಗಳು ನಮಗೆ ಬೇಕಾಗುತ್ತೆ ಅಂದರೆ, ನಾನು ಇತ್ತೀಚೆಗೆ ಒಂದು ಅರ್ಜಿ ಸಲ್ಲಿಸಿದಾಗ ನನಗೆ ಮಾಹಿತಿ ಪ್ರಕಾರ ಈಗ ನಾವು ಯಾವ ದಾಖಲಾತಿಗಳು ಬೇಕು ಅಂತ ನಾನು ನಿಮಗೆ ತಿಳಿಸ್ತಾ ಹೋದರೆ, ಈಗ ನಾನು ಒಂದು ಹುಡುಗ ಹುಡುಗಿ ಫೋಟೋ ಬೇಕು. ಆ ಫೋಟೋದ ಸೈಜ್ ಎಷ್ಟಿರಬೇಕು, ಯಾವ ರೀತಿ ರೀಸೈಜ್ ಮಾಡ್ಕೊಳ್ಳೋದು ಅಂಥೇಳಿ ನಾನು ಒಂದು ವಿಡಿಯೋನ ಈಗಾಗಲೇ ಮಾಡಿದ್ದೀನಿ. ಆ ವಿಡಿಯೋನ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ವಿಡಿಯೋನ ನೋಡಿಕೊಂಡು ಆ ಸೈಜಲ್ಲಿ ಆ ಫೋಟೋನ ನೀವು ರೆಡಿ ಇಟ್ಕೋಬೇಕಾಗುತ್ತೆ. ಒಂದು ಹುಡುಗಿ ರೈಟ್ ಸೈಡಲ್ಲಿ ಇರಬೇಕಾಗುತ್ತೆ, ಹುಡುಗ ಲೆಫ್ಟ್ ಸೈಡಲ್ಲಿ ಇರೋವಂಥ ಒಂದು ಫೋಟೋ ನಾವು ಇಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಒಂದು ಆಪ್ಷನ್ ಇರುತ್ತೆ. ಈಗ ನಾವು ಈ ಒಂದು ಯಾವ್ಯಾವ ದಾಖಲಾತಿಗಳು ಬೇಕು ನಿಮಗೆ ಒಂದು ಸ್ಕ್ಯಾನ್ ಮಾಡಲಿಕ್ಕೆ ನಾನು ಅದು ಬಿಟ್ಟು ಬೇರೆ ಬೇರೆ ದಾಖಲಾತಿಗಳು ಬೇಕಾಗುತ್ತೆ. ಇದು ಸ್ಕ್ಯಾನ್ ಮಾಡಲಿಕ್ಕೆ 2 MB ಸೈಜಲ್ಲಿ ಒಳಗಡೆನೇ ನಾವು PDF ಫೈಲಲ್ಲಿ ನಾವು ಸ್ಕ್ಯಾನ್ ಮಾಡಿ ಇಟ್ಕೋಬೇಕಾಗುತ್ತೆ. ಏಜ್ ಪ್ರೂಫಲ್ಲಿ ಮೇಯ್ನಾಗಿ ನಾವು ಬರ್ತ್ ಸರ್ಟಿಫಿಕೇಟ್ನು ಕೂಡ ಹಾಕ್ಬೋದು. ಹಾಗೆ ನಾವು SLC ಮಾಸ್ ಕಾರ್ಡ್ ಅಥವಾ TCಯನ್ನು ನಾವು ಅಲ್ಲಿ ಏಜ್ ಪ್ರೂಫಾಗಿ ತಗೊಳ್ತಾರೆ. ಹಾಗೆ ಪಾಸ್ಪೋರ್ಟನ್ನು ನಾವು ಏಜ್ ಪ್ರೂಫಾಗಿ ತಗೋಬೋದು. ಈ 2 ಡ್ರೈವಿಂಗ್ ಲೈಸೆನ್ಸು ಮತ್ತು ಪಾನ್ ಕಾರ್ಡ್ ಇದೆಯಲ್ಲ, ಇದು ಇಲ್ಲಿ ಕೊಟ್ಟಿರುವ ಹಾಗೆ ಅಲ್ಲಿ ಆಪ್ಷನಲ್ಲಿ ಇರೋದಿಲ್ಲ. ನೀವು ಏಜ್ ಪ್ರೂಫಾಗಿ ತಗೊಳ್ಳಿಕ್ಕೆ ಆಗಲ್ಲ. ಇದ್ರ ಜೊತೆ ಒಂದು ಡಾಕ್ಟರ್ ಸರ್ಟಿಫಿಕೇಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದೊಂದಾದರೂ ನೀವು ತಗೋಬೇಕಾಗುತ್ತೆ. ಹಾಗೆ ನಾವು ಅಡ್ರೆಸ್ ಪ್ರೂಫಲ್ಲಿ ಒಂದು ರೇಷನ್ ಕಾರ್ಡ್ನು ತಗೋಬೋದು, ಅಲ್ಲಿ ಇರುತ್ತೆ ಆಪ್ಷನು. ಪಾಸ್ಪೋರ್ಟ್ ಇರುತ್ತೆ ಆಪ್ಷನ್ನು. ವೋಟರ್ ID ಎಪಿಕ್ ಕಾರ್ಡು ಕೂಡ ಆಪ್ಷನ್ ಇರುತ್ತೆ. ಆಮೇಲೆ ಆಧಾರ್ ಕಾರ್ಡ್ ಇರುತ್ತೆ. ಆಮೇಲೆ ಪಾನ್ ಕಾರ್ಡ್ ಆಪ್ಷನ್ ಇರಲ್ಲ, ಬೇರೆ ಇನ್ನೊಂದು ಯಾವುದೋ ಆಪ್ಷನ್ ಇರುತ್ತೆ, ನಾನು ನೋಡಿದ್ದೀನಿ. ಇಷ್ಟು ಒಳಗಡೆ ಯಾವುದಾದ್ರೂ ಒಂದು ನೀವು ಅಡ್ರೆಸ್ ಪ್ರೂಫ್ ಇಷ್ಟರೊಳಗಡೆ ಇಷ್ಟು ಡಾಕ್ಯುಮೆಂಟ್ಸನ್ನು ನೀವು ಸ್ಕ್ಯಾನ್ ಮಾಡಿ ಇಟ್ಕೋಬೇಕಾಗುತ್ತೆ. ಅದ್ರ ಜೊತೆ ಹುಡುಗ ಮತ್ತು ಹುಡುಗಿಯ ಆಧಾರ್ ಕಾರ್ಡನ್ನು ನಾವು ಸ್ಕ್ಯಾನ್ ಮಾಡಿ ಇಟ್ಕೋಬೇಕಾಗಿರುತ್ತೆ. ಮತ್ತು ಹುಡುಗ ಮತ್ತು ಹುಡುಗಿಯ TC ಅಥವಾ SLC ಮಾಸ್ ಕಾರ್ಡ್ ಏಜ್ ಪ್ರೂಫ್ಗಳಿಗೆ ಸ್ಕ್ಯಾನ್ ಮಾಡಿ ಇಟ್ಕೋಬೇಕಾಗುತ್ತೆ. ಇದ್ರ ಜೊತೆ ವೆರಿ ವೆರಿ ಇಂಪಾರ್ಟೆಂಟ್ ಅಂದರೆ ನಾವು ಮ್ಯಾರೇಜ್ ಇನ್ವಿಟೇಷನ್ ಕಾರ್ಡನ್ನು ಕೂಡ ನಾವು ಇಲ್ಲಿ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಬೇಕಾಗುತ್ತೆ. ಇಷ್ಟು ದಾಖಲಾತಿಗಳನ್ನು ನಾವು ಫಸ್ಟು ಸ್ಕ್ಯಾನ್ ಮಾಡಿ ಇಟ್ಕೊಂಡಿರ್ಬೇಕು. ಎಲ್ಲ ಪ್ರೋಸೆಸ್ಸನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಹಾಗೇ ನೀವೇನಾದರೂ ನಮ್ಮ SV ಸೇವಾಟೆಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಆಲ್ ಅಂತ. ಈ ವಿಡಿಯೋದಲ್ಲಿ ತಿಳಿಸಿದ ಹಾಗೆ ಇಂದು ಮ್ಯಾರೇಜ್ ಸರ್ಟಿಫಿಕೇಟ್ಗೆ ಆನ್ಲೈನ್ ಅರ್ಜಿಯನ್ನು ಹೇಗೆ ಸಲ್ಲಿಸೋದು, ಯಾವ ಒಂದು ವೆಬ್ಸೈಟ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸೋದು, ಆ ವೆಬ್ಸೈಟ್ ಲಿಂಕನ್ನು ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕಲ್ಲೂ ಕೂಡ ನಾನು ಕೊಟ್ಟಿರ್ತೀನಿ. ನೀವು ನನ್ನ ವಿಡಿಯೋವನ್ನು ಎಲ್ಲೂ ಸ್ಲಿಪ್ ಮಾಡದೆ ನೋಡಿ, ಸಂಪೂರ್ಣವಾಗಿ ನೋಡಿದರೆ ಸ್ಟೆಪ್ ಬೈ ಸ್ಟೆಪ್, ಒಂದು ಸ್ಟೆಪ್ಪಿಂದ ಹಿಡಿದು ಅರ್ಜಿ ಸಲ್ಲಿಸಿ ಈ ಸೈನ್ ಇನ್ ಮಾಡೋವರೆಗೂ
ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋವರೆಗೂ ನಾನು ಈ ವಿಡಿಯೋದಲ್ಲಿ ನಿಮಗೆ ಗೂಗಲಿಗೆ ಬಂದು ನಾವು ತಿಳಿಸ್ತಾ ಹೋಗ್ತೀನಿ. ಕಾವೇರಿ ಆನ್ಲೈನ್, ಕಾವೇರಿ 2.0 ಅಂತೇಳಿ ಆನ್ಲೈನ್ ಸರ್ಚನ್ನು ಕೊಟ್ಟು ಇಲ್ಲಿರುವಂಥ ಕಾವೇರಿ ಆನ್ಲೈನ್ ಸರ್ವಿಸಸ್ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಆ ಆನ್ಲೈನ್ ಸರ್ವಿಸ್ ಮೇಲೆ ನಾವು ವೆಬ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾದಂಥ ವೆಬ್ ಪೋರ್ಟಲ್ ನಮಗೆ ಕಾವೇರಿ ಆನ್ಲೈನ್ ಸರ್ವಿಸ್ ವೆಬ್ ಪೋರ್ಟಲ್ ಈ ರೀತಿ ಓಪನ್ ಆಗುತ್ತೆ. ಈ ರೀತಿ ಓಪನ್ ಆದಮೇಲೆ ಇಲ್ಲಿ ರಿಜಿಸ್ಟರ್ ಅಂತ ಇರುತ್ತೆ. ನೀವು ರಿಜಿಸ್ಟರನ್ನು ಫಸ್ಟು ಮಾಡ್ಕೊಂಡಿರ್ಬೇಕಾಗುತ್ತೆ. ಫಸ್ಟ್ ನೀವು ರಿಜಿಸ್ಟರ್ ಏನಾದರೂ ಮಾಡಿಲ್ಲ ಅಂದರೆ ಈ ರೀತಿ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಈ ರೀತಿ ನೀವು ನಿಮ್ಮ ಫಸ್ಟ್ ನೇಮು ಮತ್ತು ಲಾಸ್ಟ್ ನೇಮು, ಜೆಂಡರು, ಮೊಬೈಲ್ ನಂಬರು, ಇಮೇಲ್ ID, ಇಲ್ಲಿರೋವಂಥ ಸೆಕ್ಯೂರಿಟಿ ಕ್ವಶನ್ನ ಆಯ್ಕೆ ಮಾಡಿ ನೀವು ಇಲ್ಲಿರೋ ಆ ಸೆಕ್ಯೂರಿಟಿ ಕ್ವಶನ್ಗೆ ಒಂದು ಆನ್ಸರ್ನ ಮಾಡಿ ಇಲ್ಲಿರೋವಂಥ ಕ್ಯಾಪ್ಚರ್ ಕೋಡ್ನ ಹೊಡೆದು ನೀವು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟರ್ನ ಮಾಡಬೇಕಾಗುತ್ತೆ. ನಾನು ಈಗಾಗಲೇ ರಿಜಿಸ್ಟರ್ ಮಾಡಿರೋದ್ರಿಂದ ನಾನು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಕೊಟ್ಟಿರೋವಂಥ ಜಿಮೇಲ್ ಐಡಿನೇ ನಮ್ಮ ಯೂಸರ್ ID ಆಗಿರುತ್ತೆ. ನಾವೊಂದು ಪಾಸ್ವರ್ಡನ್ನ ಕ್ರಿಯೇಟ್ ಮಾಡಿ ಇಟ್ಕೊಂಡಿರ್ತೀವಿ. ಆ ಪಾಸ್ವರ್ಡನ್ನ ಹಾಕ್ಬಿಟ್ಟು ಇಲ್ಲಿರೋವಂಥ ಕ್ಯಾಪ್ಚರ್ ಕೋಡ್ನ ಹಾಕಿ ನಾವು ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಾವು ಲಾಗಿನ್ ಮೇಲೆ ಕ್ಲಿಕ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾದಂಥ ನಮ್ಮ ಮೊಬೈಲ್ಗಾರಾಗಲಿ ಅಥವಾ ನಮ್ಮ ಮೊಬೈಲ್ ನಂಬರ್ ಕೊಟ್ಟಿರ್ತೀವಿ ಆ ಮೊಬೈಲ್ಗಾರ ಆಯಿತು ಅಥವಾ ನಮ್ಮ ಮೇಲ್ ಐಡಿಗಾರ ಆಯಿತು 4 ಡಿಜಿಟ್ ಒಂದು OTP ಬಂದಿರುತ್ತೆ. ನಾವು ಆ OTPನ ಇಲ್ಲಿ ಹಾಕ್ಬಿಟ್ಟು ಲಾಗಿನ್ ಮಾಡಬೇಕಾಗುತ್ತೆ. ಲಾಗಿನ್ ಮಾಡಿದಾಗ ಈ ರೀತಿಯಾದಂಥ ವೆಬ್ ಪೋರ್ಟಲ್ ನಮಗೆ ಓಪನ್ ಆಗುತ್ತೆ. ಈ ರೀತಿಯಾಗಿ ವೆಬ್ ಪೋರ್ಟಲ್ನ ನಾವು ಓಪನ್ ಮಾಡಿದಾಗ ಇಲ್ಲಿ ಸ್ಟಾರ್ಟ್ ಎ ನ್ಯೂ ಅಪ್ಲಿಕೇಶನ್ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾದಂಥ ಕಾವೇರಿ ಆನ್ಲೈನ್ ವೆಬ್ ಪೋರ್ಟಲಲ್ಲಿ ಸಾಕಷ್ಟು ಅಪ್ಲಿಕೇಶನ್ಗಳನ್ನು ಹಾಕ್ಲಿಕ್ಕೆ ಓಪನ್ ಮಾಡಿದ್ದಾರೆ. ಅದರಲ್ಲಿ ನಾವು ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ನ ಅರ್ಜಿಯನ್ನು ಸಲ್ಲಿಸೋದಂತ ಆಗಿರುತ್ತೆ. ಇಲ್ಲಿ ಕೆಳಗಡೆ ಬಂದರೆ ಮ್ಯಾರೇಜ್ ರಿಜಿಸ್ಟ್ರೇಷನ್ ಅಂತ ಆಪ್ಷನ್ ಇರುತ್ತೆ. ಅದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಮ್ಯಾರೇಜ್ ರಿಜಿಸ್ಟ್ರೇಷನ್ ಅಂತೇಳಿ ಇದೆ, ಅದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಇಲ್ಲಿ ಸ್ಪೆಷಲ್ ಮ್ಯಾರೇಜ್ ಅಂತ ಆಪ್ಷನ್ ಇರುತ್ತೆ, ಸ್ಪೆಷಲ್ ಮ್ಯಾರೇಜ್ ಆಫ್ ಅದರ್ ಫಾರ್ಮ್ಸ್ ಅಂತ ಇರುತ್ತೆ. ನಾವು ಫಸ್ಟ್ ಆಪ್ಷನಲ್ಲಿರುವಂಥ ಹಿಂದೂ ಮ್ಯಾರೇಜ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಹಿಂದೂ ಮ್ಯಾರೇಜ್ ಮೇಲೆ ಕ್ಲಿಕ್ ಮಾಡಿದಾಗ ನಾನು ಹೇಳಿರುವ ಹಾಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ಗಳನ್ನು ನಾವು ರೆಡಿ ಇಟ್ಕೋಬೇಕು ಅಂತ ಇಲ್ಲಿ ಒಂದು ಆಪ್ಷನನ್ನು ತೋರಿಸ್ತಾ ಇದೆ ನಮಗೆ. ನಾನು ಆವಾಗಲೇ ತೋರಿಸಿದ ಹಾಗೆ ಅದಾದಮೇಲೆ ನಾವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಮತ್ತೆ ಹಿಂದೂ ಮ್ಯಾರೇಜ್ ಅಂತ ತೋರಿಸ್ತಾ ಇದೆ. ಹಿಂದೂ ಮ್ಯಾರೇಜ್ ಆನ್ಲೈನ್ ಅಂತ ಇದೆ, ಹಿಂದೂ ಮ್ಯಾರೇಜ್ ಆಫ್ಲೈನ್ ಅಂತ ಇದೆ. ನಾವು ಹಿಂದೂ ಮ್ಯಾರೇಜ್ ಆನ್ಲೈನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಹಿಂದೂ ಆನ್ಲೈನ್ ಮೇಲೆ ಕ್ಲಿಕ್ ಮಾಡಿದಾಗ ಬೋತ್ ಎರಡು ಡಿಕ್ಲರೇಷನ್ ಮೇಲೆ ನಾವು ಟಿಕ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ನಮಗೆ ಫಸ್ಟಲ್ಲೇ ತೋರಿಸ್ತಾ ಹೋಗುತ್ತೆ. ನಮಗೆ ಇಲ್ಲಿ ಫೋಟೋದ ಒಂದು ಸೈಜನ್ನು ನಮಗೆ ತೋರಿಸ್ತಾ ಇದೆ. ಇಲ್ಲಿ ಏನು ಯಾವ್ಯಾವ ಫಿಕ್ಸಲ್ ಅಂತ ನಮಗೆ ನಾನು ಆವಾಗಲೇ ಹೇಳಿದಾಗೆ ಇಲ್ಲಿ ಫೋಟೋದ ಫಿಕ್ಸಲನ್ನು ನಮಗೆ ತೋರಿಸ್ತಾ ಇದೆ. ಈ ಸೈಜಲ್ಲಿ ನಾವು ಫೋಟೋನ ಅಪ್ಲೋಡ್ ಮಾಡಬೇಕಾಗುತ್ತೆ. ನಾನು ಯಾವ ರೀತಿ ಈ ಸೈಜಲ್ಲಿ ರೆಡಿ ಇಟ್ಕೊಳ್ಳೋದು ಫೋಟೋನ ಅಂತೇಳಿ ನಾನು ನಿಮಗೆ ಒಂದು ವಿಡಿಯೋನ ಮಾಡಿದ್ದೀನಿ. ಆ ವಿಡಿಯೋದ ಲಿಂಕನ್ನು ಕೂಡ ಈ ವಿಡಿಯೋದ ಕೆಳಗಡೆ ಕೊಟ್ಟಿರ್ತೀನಿ, ಅಲ್ಲೋಗಿ ನೀವು ನೋಡ್ಬೋದು. ಇಲ್ಲಿ ನೋಡಿದ ಹಾಗೆ ನಾವು ಇಲ್ಲಿ ಕೊಟ್ಟಿರೋದ ಫಿಕ್ಸಲ್ ಲೆಕ್ಕ ನೋಡಿದಾಗ ನಾನು ಆವಾಗಲೇ ಹೇಳಿದಾಗ 2673 ಇಂಟು ಇದು ವಿಡ್ತ್, ಅದರ ಲೆಂತ್ ಫೋಟೋ ಲೆಂತ್ 2673 ಫಿಕ್ಸೆಲ್, ಹೈಟು 1890 ಫಿಕ್ಸೆಲ್ ಇರುತ್ತೆ. ನಾವಿಲ್ಲಿ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಾನೊಂದು ಫೋಟೋನ ರೆಡಿ ಇಟ್ಕೊಂಡಿನಿ. ಇಲ್ಲಿ ನಾನೊಂದು ಫೋಟೋನ ರೆಡಿ ಇಟ್ಕೊಂಡಿನಿ. ಆ ಫೋಟೋ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ ನಾವು ಫೋಟೋ ಎಲ್ಲಿ ರೆಡಿ ಇಟ್ಟಿರ್ತೀವಿ ಆ ಒಂದು ಫೈಲನ್ನು ಹೋಗಿ ನಾನಿಲ್ಲಿ ಕರೆಕ್ಟಾದ ಫಿಕ್ಸೆಲನ್ನು ನಾನು ಇಲ್ಲಿ ರೆಡಿ ಇಟ್ಕೊಂಡಿನಿ ತೋರಿಸ್ತಾ ಇದೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿ ಓಪನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಅವರ ಫೋಟೋನ ಕರೆಕ್ಟಾದ ಸೈಜಲ್ಲಿ ಇಟ್ಕೊಂಡಿರೋದ್ರಿಂದ ಅದು ಫೋಟೋ ಕರೆಕ್ಟಾಗಿ ಅಪ್ಲೋಡ್ ಆಯಿತು. ಬ್ರಿಡ್ ಅಂದರೆ ವಧು, ಬ್ರಿಡ್ ಗ್ರೂಮ್ ಅಂದರೆ ವರ, ಹುಡುಗ ಮತ್ತು ಹುಡುಗಿ ಕರೆಕ್ಟಾಗಿ ನೀವು ತಿಳ್ಕೊಂಡು ನೀವು ಎಲ್ಲ ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ಕೆಳಗಡೆ ಬಂದರೆ ನಾವು ಮ್ಯಾರೇಜ್ ಡೇಟನ್ನು ಫಿಲ್ ಮಾಡಬೇಕಾಗುತ್ತೆ, ಮ್ಯಾರೇಜ್ ಪ್ಲೇಸನ್ನು ಫಿಲ್ ಮಾಡಬೇಕಾಗುತ್ತೆ, ಇಲ್ಲಿ ಮ್ಯಾರೇಜ್ ಡೇಟನ್ನು ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ಮ್ಯಾರೇಜ್
ಪ್ಲೇಸನ್ನು ಫಿಲ್ ಮಾಡಬೇಕಾಗುತ್ತೆ, ಮ್ಯಾರೇಜ್ ಅಡ್ರೆಸ್ಸನ್ನು ಫಿಲ್ ಮಾಡಬೇಕಾಗುತ್ತೆ, ಇಲ್ಲಿ ಮ್ಯಾರೇಜ್ ಯಾವ ಸ್ಟೇಟಲ್ಲಿ ಮ್ಯಾರೇಜ್ ಆಗಿದೆ ಅನ್ನೋದನ್ನ ನಾವು ಫಿಲ್ ಮಾಡಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ ಮ್ಯಾರೇಜ್ ಯಾವ ಡಿಸ್ಟಿಕಲ್ಲಿ ಆಗಿದೆ ಅನ್ನೋದನ್ನು ನಾವು ಫಿಲ್ ಮಾಡಬೇಕಾಗುತ್ತೆ. ಅದಾದಮೇಲೆ ಮ್ಯಾರೇಜ್ ತಾಲೂಕು ಯಾವ ತಾಲೂಕಲ್ಲಿ ಆಗಿದೆ ಅನ್ನೋದನ್ನ ನಾವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಅದಾದಮೇಲೆ ಮ್ಯಾರೇಜ್ ತಾಲೂಕಿನ ಪಿನ್ ಕೋಡನ್ನು ನಾವು ಹಾಕಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈಗ ನಾನು ಎಲ್ಲ ಫಿಲ್ ಮಾಡಿದ್ದೀನಿ. ಅದಾದಮೇಲೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಆಪ್ಷನ್ ನಮಗೆ ಒಂದು ವೆಬ್ ಪೋರ್ಟಲ್ ಓಪನ್ ಆಗುತ್ತೆ. ಇಲ್ಲಿ ಕೊಟ್ಟಿರುವ ಹಾಗೆ ಬ್ರಿಡ್ ಡೀಟೇಲ್ಸ್ ಅಂತ ಇರುತ್ತೆ. ನಾವು ಇಲ್ಲಿ ನೋಡ್ಕೋಬೇಕಾಗುತ್ತೆ. ಇಲ್ಲಿ ಬ್ರಿಡ್ ಡೀಟೇಲ್ಸ್ ಅಂತ ಇದೆ. ಈ ಬ್ರಿಡ್ ಡೀಟೇಲ್ಸ್ ಅಂದರೆ ನಾವು ಹುಡುಗಿಯ ಒಂದು ಡೀಟೇಲ್ಸನ್ನು ನಾವಿಲ್ಲಿ ಹಾಕಬೇಕಾಗುತ್ತೆ. ಹುಡುಗಿಯ ಡೀಟೇಲ್ಸನ್ನು ಹಾಕಬೇಕಾಗುತ್ತೆ. ಇಲ್ಲಿ ಹುಡುಗಿಯ ಡೀಟೇಲ್ಸಲ್ಲಿ ಇಲ್ಲಿ ನಾವು ಮಿಸ್ಟರ್ ಮಿಸ್ಸಸ್ಸನ್ನು ಅದನ್ನ ಆಯ್ಕೆ ಮಾಡಬೇಕು. ಇಲ್ಲಿ ಕರೆಂಟ್ ಅಡ್ರೆಸ್ ಮತ್ತು ಪರ್ಮನೆಂಟ್ ಅಡ್ರೆಸ್, ನಾವು ಪರ್ಮನೆಂಟ್ ಅಡ್ರೆಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಾವು ಇಲ್ಲಿ KYCಯ ಮೇಲೆ ಮಾಡ್ಕೊತ ಹೋದರೆ ಒಂದು ಸ್ವಲ್ಪ ನಿಮಗೆ ಸ್ವಲ್ಪ ತೊಂದರೆ ಅನಿಸುತ್ತೆ. ನೀವು ನಾರ್ಮಲಾಗಿ ಎಲ್ಲ ಫಿಲ್ ಮಾಡ್ತಾ ಹೋದರೆ ನೀವು ಲಾಸ್ಟಲ್ಲಿ ಒಂದನ್ನು KYCಯನ್ನು ಮಾಡಬೇಕಾಗುತ್ತೆ ನೀವು. ಹಾಗಾಗಿ ನಾನು ಈ ಮಾಮೂಲಿ ಮ್ಯಾನ್ಯುಯಲ್ ಆಗಿ ನಾವು ಇಲ್ಲಿ ಫಿಲ್ ಮಾಡ್ತಾ ಹೋಗೋಣ. ಏನೇನ ಫಿಲ್ ಮಾಡಬೇಕಾಗುತ್ತೆ ಅಂದರೆ ಅವರ ಫಸ್ಟ್ ನೇಮನ್ನು ನಾವು ಹುಡುಗಿಯ ಫಸ್ಟ್ ನೇಮನ್ನು ನಾವು ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ನಾವು ರೆಡ್ ಸ್ಟಾರಲ್ಲಿರುವಂಥ ಎಲ್ಲ ಒಂದು ಮಾರ್ಕ್ಗಳನ್ನು ನಾವು ಫಿಲ್ ಮಾಡಬೇಕಾಗುತ್ತೆ. ಅವರ ಡೇಟ್ ಆಫ್ ಬರ್ತನ್ನು ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ಅದೇ ಆಟೋಮೆಟಿಕ್ಕಾಗಿ ನಾವು ಡೇಟ್ ಆಫ್ ಬರ್ತನ್ನು ಹಾಕಿದಾಗ ಅದೇ ಆಟೋಮೆಟಿಕ್ಕಾಗಿ ಏಜನ್ನು ತಗೊಳುತ್ತೆ. ಅವರ ಮೊಬೈಲ್ ನಂಬರನ್ನು ಕಂಪಲ್ಸರಿ ಹಾಕಬೇಕಾಗುತ್ತೆ. ನಾವು ಹುಡುಗಿಯ ಮೊಬೈಲ್ ನಂಬರನ್ನು ಕಂಪಲ್ಸರಿ ಹಾಕಬೇಕಾಗುತ್ತೆ. ಇಲ್ಲಿ ಆರ್ ಯು ರೆಸಿಡೆನ್ಸ್ ಇನ್ ಇಂಡಿಯಾ ಮೇಲೆ ಎಸ್ ಅಂತ ಇದೆ, ಆಗಲೇ ಎಸ್ ಅಂತ ಟಿಕ್ ಕೊಡಿ. ಅದಾದಮೇಲೆ ನಾವು ಇಲ್ಲಿ ಅವರ ಅಡ್ರೆಸ್ಸನ್ನು ನಾವು ಇಲ್ಲಿ ಫಿಲ್ ಮಾಡ್ತಾ ಹೋಗಬೇಕಾಗುತ್ತೆ. ಹೌಸ್ ನಂಬರ್ ಮತ್ತು ಸ್ಟೇಟ್ ಮತ್ತು ಡಿಸ್ಟಿಕ್ ಮತ್ತು ತಾಲೂಕು ಮತ್ತು ಹೋಬಳಿ ಮತ್ತು ಅವರ ವಿಲೇಜ್ ಸಿಟಿ ಮತ್ತು ಪಿನ್ ಕೋಡು ಮತ್ತು ಇಲ್ಲಿರೋಂಥ ಅಡ್ರೆಸ್ ಪರ್ಮನೆಂಟ್ ಅಡ್ರೆಸ್ ಎರಡೂ ಕೂಡ ಸೇಮ್ ಅಂತ ಕೇಳ್ತಾ ಇದೆ. ನಾವು ಎರಡನ್ನೂ ಕೂಡ ನಾವು ಇಲ್ಲಿ ಕರೆಂಟನ್ನು ತಗೊಂಡ್ರೂ ಪರವಾಗಿಲ್ಲ, ನೀವು ಕರೆಂಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪರ್ಮನೆಂಟ್ ಮತ್ತು ಎರಡೂ ಕೂಡ ಅಡ್ರೆಸ್ಸನ್ನು ಎಲ್ಲ ಫಿಲ್ ಆದಮೇಲೆ ಎಸ್ ಅಂತ ಟಿಕ್ ಮಾಡಿ, ಸೇಮ್ ಅಂತ ಟಿಕ್ ಮಾಡಿ, ಅದೇ ಆಟೋಮೆಟಿಕ್ ಎಲ್ಲ ತಗೊಳುತ್ತೆ. ಅದಾದಮೇಲೆ ನಾವಿಲ್ಲಿ ಕೆಳಗಡೆ ಬಂದರೆ ಇಲ್ಲಿ ಫಾದರ್ ಡೀಟೇಲ್ಸನ್ನು ಕೇಳುತ್ತಿಲ್ಲಿ ಅವರ ಫಾದರ್ ಹೆಸರನ್ನು ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಫಾದರ್ ಹೆಸರನ್ನು ಟೈಪ್ ಮಾಡಿದ ಮೇಲೆ ಅವರ ಮದರ್ ಹೆಸರನ್ನು ಟೈಪ್ ಮಾಡಬೇಕಾಗುತ್ತೆ ನಾವು. ಅದಾದಮೇಲೆ ನಾವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕು. ನಾನು ಎಲ್ಲ ಫಿಲ್ ಮಾಡಿದ ಮೇಲೆ ನಾನು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ನಾವಿವಾಗ ಅವರ ಹೆಸರನ್ನು ನಾನಿಲ್ಲಿ ಫಿಲ್ ಮಾಡಿದ್ದೀನಿ. ಇವಾಗ ಅವರ ಡೇಟ್ ಆಫ್ ಬರ್ತನ್ನು ಇಲ್ಲಿ ಕ್ಯಾಲೆಂಡರ್ ಮುಖಾಂತರ ನಾವು ಆಯ್ಕೆ ಮಾಡಬೇಕಾಗುತ್ತೆ. ಅವರ ಮೊಬೈಲ್ ನಂಬರನ್ನು ನಾವಿಲ್ಲಿ ಹಾಕಬೇಕಾಗುತ್ತೆ. ನಾನಿವಾಗ ಇಲ್ಲಿ ನೋಡಿರೋ ಹಾಗೆ ಹುಡುಗಿಯ ಹೆಸರನ್ನು ಫಿಲ್ ಮಾಡಿದ್ದೀನಿ, ಡೇಟ್ ಆಫ್ ಬರ್ತನ್ನು ಫಿಲ್ ಮಾಡಿದ್ದೀನಿ, ಅವರ ಮೊಬೈಲ್ ನಂಬರನ್ನು ಫಿಲ್ ಮಾಡಿದ್ದೀನಿ, ಅವರ ಅಡ್ರೆಸ್ಸನ್ನು ನಾನಿಲ್ಲಿ ಫಿಲ್ ಮಾಡಿದ್ದೀನಿ. ಹಾಗೆ ಅವರ ಪರ್ಮನೆಂಟ್ ಅಡ್ರೆಸ್ ಸೇಮ್ ಅಂತ ಕೊಟ್ಟಿದ್ದೀನಿ. ಹಾಗೆ ಅವರ ತಂದೆಯ ಹೆಸರನ್ನು ಫಿಲ್ ಮಾಡಿದ್ದೀನಿ, ಆಗ ತಾಯಿ ಹೆಸರನ್ನು ಫಿಲ್ ಮಾಡಿದ್ದೀನಿ. ಇದಾದಮೇಲೆ ನಾವು ಇದು ಹುಡುಗಿಯ ಡೀಟೇಲ್ಸನ್ನು ಫಿಲ್ ಮಾಡಿರೋವಂಥದ್ದು ಬ್ರಿಡ್. ಹಾಗಾಗಿ ನಾವು ಕಂಟಿನ್ಯೂ ಮೇಲೆ ನಾವು ಕ್ಲಿಕ್ ಮಾಡೋಣ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾದ ನೆಕ್ಸ್ಟ್ ಒಂದು ಸ್ಟೆಪ್ ಓಪನ್ ಆಗುತ್ತೆ. ಇಲ್ಲಿ ನಾವು ಏನು ಹುಡುಗ ಬ್ರಿಡ್ ಗ್ರೂಮ್ ಡೀಟೇಲ್ಸನ್ನು ನಾವಿಲ್ಲಿ ಹಾಕಬೇಕಾಗುತ್ತೆ. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಬ್ರಿಡ್ ಗ್ರೂಮ್ ಡೀಟೇಲ್ಸನ್ನು ನಾವು ಇಲ್ಲಿ ಹುಡುಗನ ಡೀಟೇಲ್ಸನ್ನು ನಾವಿಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ಅವ್ರ ಹೆಸರನ್ನು ಹಾಕಬೇಕಾಗುತ್ತೆ. ಅದಾದಮೇಲೆ ಡೇಟ್ ಆಫ್ ಬರ್ತನ್ನು ಫಿಲ್ ಮಾಡಬೇಕಾಗುತ್ತೆ. ಇಲ್ಲೂ ಕೂಡ ಸೇಮ್ ಮೊಬೈಲ್ ನಂಬರ್ನ ಏನು ಹುಡುಗಿಗೆ ಯಾವ ಡೀಟೇಲ್ಸನ್ನು ನಾವು ಹಾಕ್ತಾ ಹೋಗ್ತೀವಿ ಅದೇ ರೀತಿ ಹುಡುಗನ ಡೀಟೇಲ್ಸ್ನ ಕೂಡ ತಂದೆ ಮತ್ತು ತಾಯಿ ಈ ರೀತಿ ಹುಡುಗನ ಮತ್ತು ಡೀಟೇಲ್ಸನ್ನು ಕೂಡ ನಾವು ಹಾಕಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಾನಿವಾಗ ಅವರ ಹೆಸರು, ಡೇಟ್ ಆಫ್ ಬರ್ತು ಮತ್ತು ಅವರ ಅಡ್ರೆಸ್ಸು, ಜಿಲ್ಲೆ, ತಾಲೂಕು, ಊರು, ಹೋಬಳಿ ಮತ್ತು ಪಿನ್ ಕೋಡ್ ಎಲ್ಲ ಅಡ್ರೆಸ್ಸನ್ನು ಇದು ಮಾಡಿ ನಾನು ಪರ್ಮನೆಂಟ್ ಅಡ್ರೆಸ್ಸು ಮತ್ತು ಇದು ಕರೆಂಟ್ ಅಡ್ರೆಸ್ಸು ಸೇಮ್ ಮೇಲೆ ಟಿಕ್ ಮಾಡ್ತಾಯಿದ್ದೀನಿ. ಇದು ಅದೇ ಫಿಲ್ ಆಗುತ್ತೆ. ಇಲ್ಲಿ ನಾವು ತಂದೆಯ ಡೀಟೇಲ್ಸನ್ನು, ತಂದೆಯ ಹೆಸರನ್ನು ಹಾಕಬೇಕು. ಇಲ್ಲಿ ತಾಯಿ ಹೆಸರನ್ನು ಹಾಕಿ ಕಂಟಿನ್ಯೂ ಮೇಲೆ ನಾನಿವಾಗ ಅವರ ತಂದೆ ಹೆಸರನ್ನು ಹಾಕಿದ್ದೀನಿ. ಹಾಗೆ ತಾಯಿ ಹೆಸರನ್ನು ಹಾಕಿ ಎಲ್ಲ ಡೀಟೇಲ್ಸನ್ನು ಫಿಲ್ ಮಾಡಿ, ಹುಡುಗನ ಎಲ್ಲ ಡೀಟೇಲ್ಸನ್ನು ಫಿಲ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡೋಣ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾದಂಥ ಪೋರ್ಟಲ್ ಓಪನ್ ಆಗುತ್ತೆ. ಇಲ್ಲಿ ವಿಟ್ನೆಸ್ ಡೀಟೇಲ್ಸ್ನ ನಾವಿಲ್ಲಿ ಹಾಕಬೇಕಾಗುತ್ತೆ. ವಿಟ್ನೆಸ್ 1, ವಿಟ್ನೆಸ್ 2, ವಿಟ್ನೆಸ್ 3. ಈಗ ಇಲ್ಲಿ
3 ವಿಟ್ನೆಸ್ನ ಹಾಕಬೇಕಾಗುತ್ತೆ. ಹುಡುಗನ ಕಡೆ ಎರಡರ ಹಾಕ್ಬೋದು ಅಥವಾ ಹುಡುಗಿ ಕಡೆ ಎರಡರ ಹಾಕ್ಬೋದು. ಹುಡುಗಿ ಕಡೆ 1 ಹಾಕಿ ಹುಡುಗನ ಕಡೆ 2 ಹಾಕ್ಬೋದು, ಅಥವಾ ಹುಡುಗನ ಕಡೆ 2 ಹಾಕಿ ಹುಡುಗಿ ಕಡೆ 1 ಹಾಕ್ಬೋದು. ನಾನಿಲ್ಲಿ 3 ಜನದ ವಿಟ್ನೆಸ್ ಡೀಟೇಲ್ಸನ್ನು ನಾನಿಲ್ಲಿ ಫಿಲ್ ಮಾಡ್ತಾಯಿದ್ದೀನಿ. ಇಲ್ಲಿಯೂ ಕೂಡ ಸೇಮ್ ಹೆಸರನ್ನು ಹಾಕಬೇಕು, ಡೇಟ್ ಆಫ್ ಬರ್ತನ್ನು ಹಾಕಬೇಕು, ಮೊಬೈಲ್ ನಂಬರ್ನ ಹಾಕಬೇಕು, ಕರೆಂಟ್ ಅಡ್ರೆಸ್ ಅದನ್ನು ಸೇಮ್ ಅಡ್ರೆಸ್ ಏನು ಡೀಟೇಲ್ಸನ್ನು ಮಾಡ್ತೀವಿ ಅದೇ ರೀತಿ ಡೀಟೇಲ್ಸನ್ನು ಹಾಕಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ ಇವರು ಮೇಲೆ ಹಾಕಿರುವಂಥ ಡೀಟೇಲ್ಸು ಹುಡುಗನಿಗೆ ರಿಲೇಷನ್ನು, ಹುಡುಗಿಗೆ ರಿಲೇಷನನ್ನು ನಾವು ಟಿಕ್ ಮಾಡಬೇಕು. ಈಗ ನಾನು ನಿಮಗೆ ಡೀಟೇಲ್ಸನ್ನು ಫಿಲ್ ಮಾಡಿ ಇಲ್ಲಿ ನಾನು ಒಂದು ಹುಡುಗಿಯ ತಂದೆಯ ವಿಟ್ನೆಸ್ಸನ್ನು ಹಾಕಿದ್ದೀನಿ. ಇಲ್ಲಿ ಒಂದು ಹುಡುಗಿಯ ತಂದೆಯ ವಿಟ್ನೆಸ್ಸನ್ನು ಹಾಕಿದ್ದೀನಿ. ನಾನಿಲ್ಲಿ ಬ್ರಿಡ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಆ ಒಂದು ಮೇಲೆ ಡೀಟೇಲ್ಸ್ ಹಾಕಿರೋದು ಈ ಹುಡುಗಿಗೆ ಏನಾಗಬೇಕು ಅಂತ ಕೇಳುತ್ತೆ. ಇಲ್ಲಿ ಸಂಬಂಧವನ್ನು ರಿಲೇಷನ್ಶಿಪ್ಪನ್ನು ನಾವು ಟಿಕ್ ಮಾಡಬೇಕಾಗುತ್ತೆ. ಟಿಕ್ ಆದಮೇಲೆ ನಾವು ಸೇವ್ ವಿಟ್ನೆಸ್ ಡೀಟೇಲ್ಸ್, ಫಸ್ಟ್ ವಿಟ್ನೆಸ್ 1 ಡೀಟೇಲ್ಸ್ ಸೇವ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಸೇವ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಇದಾದಮೇಲೆ ನಾವು 2ನೇ ವಿಟ್ನೆಸ್ ಹುಡುಗನ ಕಡೆಯಿಂದ ಹಾಕಬೇಕಾಗುತ್ತೆ. ನಾನಿವಾಗ ಫಸ್ಟ್ ಹಾಕಿರೋದು ಹುಡುಗನ ತಂದೆಯ ವಿಟ್ನೆಸ್ಸನ್ನು ಹಾಕಿದ್ದೀನಿ. ಇವಾಗ ಹುಡುಗಿಯ ವಿಟ್ನೆಸ್ಸನ್ನು ಹಾಕ್ತಾಯಿದ್ದೀನಿ ನಾನು. ಒಂದು ನಿಮಿಷ. ಈಗ ನಾನು ಹುಡುಗನ ತಂದೆಯ ವಿಟ್ನೆಸ್ಸನ್ನು ಹಾಕಿರೋದ್ರಿಂದ ನಾನು ಸೇವ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಈಗ ನಾನು ಹುಡುಗಿಯ ವಿಟ್ನೆಸ್ಸನ್ನು ಹಾಕ್ತಾಯಿದ್ದೀನಿ. ಹುಡುಗಿಯ ತಾಯಿ ಮತ್ತು ಅಜ್ಜಿಯ ವಿಟ್ನೆಸ್ಸನ್ನು ನಾನು ಹಾಕ್ತಾಯಿದ್ದೀನಿ. ಇಲ್ಲೂ ಕೂಡ ನಾನು ಎರಡನ್ನು ಫಿಲ್ ಮಾಡಿ ನಾನು ತೋರಿಸ್ತೀನಿ ನಿಮಗೆ. ಈಗ ನಾನು ಮೇಲೆ ಹುಡುಗನ ವಿಟ್ನೆಸ್ ಅವರ ತಂದೆಯ ವಿಟ್ನೆಸ್ಸನ್ನು ಹಾಕಿದ್ದೀನಿ. ಈಗ ಕೆಳಗಡೆ ನಾನು 2ನೇ ವಿಟ್ನೆಸ್ಸನ್ನು ಹುಡುಗಿಯ ತಾಯಿಯ ವಿಟ್ನೆಸ್ಸನ್ನು ಹಾಕಿದ್ದೀನಿ. ಅಡ್ರೆಸ್ ಪರ್ಮನೆಂಟ್ ಅಡ್ರೆಸ್ 2 ಸೇಮ್ ಅಂತ ಟಿಕ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಹುಡುಗಿ ಬ್ರಿಡ್ ಆಮೇಲೆ ನಾವು ಟಿಕ್ ಮಾಡಿ ಹುಡುಗಿಯ ಮದರ್ ಅಂತೇಳಿ ನಾನು ರಿಲೇಷನ್ಶಿಪ್ನ ಆಯ್ಕೆ ಮಾಡಿದ್ದೀನಿ. ಇಲ್ಲಿ ಸೇವ್ ವಿಟ್ನೆಸ್, ಸೆಕೆಂಡ್ ವಿಟ್ನೆಸ್ನ ನಾನು ಸೇವ್ ಮಾಡ್ತಾಯಿದ್ದೀನಿ. ಸೇವ್ ಸಕ್ಸಸ್ಫುಲಿ ಅಂತ ಬರ್ತಾಯಿದೆ. ಈಗ 3ನೇ ವಿಟ್ನೆಸ್ಸು ಕೂಡ ನಾನು ಹುಡುಗಿಯ ಅಜ್ಜಿಯ ವಿಟ್ನೆಸ್ಸನ್ನು ಹಾಕ್ತಾಯಿದ್ದೀನಿ. ಯಾಕೆಂದರೆ ಯಾವುದಾದ್ರೂ 2 ವಿಟ್ನೆಸ್ಸನ್ನು ಹುಡುಗಿಗಾರ ಹಾಕ್ಬೋದು ಅಥವಾ ಹುಡುಗಿಗಾರ ಹಾಕ್ಬೋದು. ಇಲ್ಲಿ 2 ವಿಟ್ನೆಸ್ ಹುಡುಗಿಯ ವಿಟ್ನೆಸ್ಸನ್ನು ಹಾಕಿ ಹುಡುಗನಿಗೆ 1 ವಿಟ್ನೆಸ್ಸನ್ನು ಹಾಕ್ತಾಯಿದ್ದೀನಿ. ಈಗ 3ನೇ ವಿಟ್ನೆಸ್ಸನ್ನು ಹುಡುಗಿಯ ಅಜ್ಜಿಯಾಗಿ ನಾನು ವಿಟ್ನೆಸ್ಸನ್ನು ತಗೊತಾ ಇದ್ದೀನಿ. ನಾನೀಗ 3ನೇ ವಿಟ್ನೆಸ್ ಯಾವ ರೀತಿ ಈಗೇನು ಮೇಲ್ಗಡೆ ವಿಟ್ನೆಸ್ಸನ್ನು ಮಾಡಿದ್ನೋ ಆ ರೀತಿ 3ನೇ ವಿಟ್ನೆಸ್ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನಾವು ಸ್ಟೇಟನ್ನು ಆಯ್ಕೆ ಮಾಡಬೇಕು. ಸೇಮ್ ಎಲ್ಲರಿಗೂ ಸೇಮ್ ಪ್ರೋಸೆಸ್ ಇರುತ್ತೆ. ಅದಾದಮೇಲೆ ನಾವು ಜಿಲ್ಲೆಯನ್ನು ಆಯ್ಕೆ ಮಾಡಬೇಕಾಗುತ್ತೆ. ಅದಾದಮೇಲೆ ತಾಲೂಕನ್ನು ಆಯ್ಕೆ ಮಾಡಬೇಕಾಗುತ್ತೆ. ಅದಾದಮೇಲೆ ಪಿನ್ ಕೋಡ್ನ ನಾವು ಟೈಪ್ ಮಾಡಬೇಕಾಗುತ್ತೆ. ಅದಾದಮೇಲೆ ಕೆಳಗಡೆ ಬಂದರೆ ಮೈ ಪರ್ಮನೆಂಟ್ ಅಡ್ರೆಸ್ ಕರೆಂಟ್ ಅಡ್ರೆಸ್ ಸೇಮ್ ಅಂತ ಕೇಳುತ್ತೆ. ಕರೆಕ್ಟ್ ಇದ್ದರೆ ಎಸ್ ಕೊಡಿ, ಇಲ್ಲಾಂದರೆ ಟೈಪನ್ನು ಮತ್ತೆ ಬೇರೆ ಚೇಂಜಸ್ ಇದ್ದರೆ ನಾವು ಟೈಪ್ ಮಾಡಬೇಕಾಗುತ್ತೆ. ನಾನು ಎಸ್ ಅಂತ ಕೊಡ್ತೀನಿ. ಇದು ಕೂಡ ಹುಡುಗಿಯಾಗೆ ರಿಲೇಷನ್ ಆಗಿರೋದ್ರಿಂದ ನಾನು ಹುಡುಗಿಯ ರಿಲೇಷನ್ಗೆ ಕೊಟ್ಟು ನಾನು ಗ್ರ್ಯಾಂಡ್ ಮದರ್ ಅಜ್ಜಿ ಆಗಿರೋದ್ರಿಂದ ನಾನು ಗ್ರ್ಯಾಂಡ್ ಮದರ್ಗೆ ಕೊಡ್ತಾಯಿದ್ದೀನಿ. ಹಾಗಾಗಿ ಅದಾದಮೇಲೆ ನಾವು ಆಲ್ ವಿಟ್ನೆಸ್ ಶುಡ್ ಪ್ರೆಸೆಂಟ್ ಡ್ಯೂರಿಂಗ್ ದ ಟೈಮ್ ಆಫ್ ಸೆಲಿಮೆಂಟೇಷನ್ ಆಫ್ ಮ್ಯಾರೇಜ್, ಅಂದರೆ ಅಲ್ಲಿ ಆಲ್ ವಿಟ್ನೆಸ್ ಕೂಡ ರೆಡಿ ಇದ್ದಾರೆ ಅಂತೇಳಿ ನಾವಿಲ್ಲಿ ಡಿಕ್ಲರೇಷನ್ನ ಕೊಟ್ಟು ನಾವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ. ನಾವು ಎಲ್ಲ ವಿಟ್ನೆಸ್ಗಳ ಡೀಟೇಲ್ಸ್ ಕರೆಕ್ಟ್ ಇದೆಯಲ್ಲ ಅಂತೆಲ್ಲ ಚೆಕ್ ಮಾಡಿ ನಾವಿಲ್ಲಿ ಕೆಳಗಡೆ ಬರುವಂಥ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕು. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಎಲ್ಲ ಡೀಟೇಲ್ಸು ನಮಗೆ ತೋರಿಸುತ್ತೆ ಕೆಳಗಡೆ. ನಾವೀಗ ಇಲ್ಲಿ ಮೇಲ್ಗಡೆ ಬಂದಾಗ ಸೆಲೆಕ್ಟ್ SRO ಅಂದರೆ ಏನು ಮ್ಯಾರೇಜ್ ಸಬ್ ರಿಜಿಸ್ಟ್ರ್ ಆಫೀಸನ್ನು ನಾವಿಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ. ಆಯ್ಕೆ ಮಾಡಿದಾಗ ಇಲ್ಲಿ ಎಲ್ಲ ಡೀಟೇಲ್ಸ್ ಪ್ರತಿಯೊಬ್ಬರ ಡೀಟೇಲ್ಸ್ ಕೂಡ ಇಲ್ಲಿ ನಮಗೆ ತೋರಿಸ್ತಾ ಇರುತ್ತೆ. ನಾವು ಇಲ್ಲಿ ಚೆಕ್ ಮಾಡ್ಕೋಬೋದು. ಅದಾದಮೇಲೆ ನಾವು ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿದಾಗ ವೀವ್ ಆ್ಯಂಡ್ ಫಾರಮ್ AI ಅಂತ ಇರುತ್ತೆ, ಅದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾದಂಥ ವೆಬ್ ಪೋರ್ಟಲ್ ಓಪನ್ ಆಗುತ್ತೆ. ಇಲ್ಲಿ ಎಲ್ಲ ಡೀಟೇಲ್ಸು ಕೂಡ ಇಲ್ಲೂ ಕೂಡ ತೋರಿಸ್ತಾ ಇರುತ್ತೆ. ಹುಡುಗಂದು ಹುಡುಗಿದು ಡೀಟೇಲ್ಸ್ ಎಲ್ಲ ತೋರಿಸ್ತಾ ಇರುತ್ತೆ ಇಲ್ಲಿ ನಮಗೆ.
ಇಲ್ಲಿ ಎಲ್ಲ ಡೀಟೇಲ್ಸನ್ನು ನೀವು ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿದ ಮೇಲೆ ನಾವು ಇಲ್ಲಿ ಡೌನ್ಲೋಡ್ ಅಂತ ಆಪ್ಷನ್ ಇದೆ, ಆ ಡೌನ್ಲೋಡ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಓಪನ್ ಆಗುತ್ತೆ. ಅದಾದಮೇಲೆ ಇಲ್ಲಿ ಡೌನ್ಲೋಡ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಪಕ್ಕದಲ್ಲಿ ಈ ಸೈನ್ ಇನ್ ಆಪ್ಷನ್ ನಮಗೆ ಓಪನ್ ಆಗುತ್ತೆ. ಅದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಅದಾದಮೇಲೆ ನಾವು ಹಾಕಿರೋಂಥ ಎಲ್ಲ ಡೀಟೇಲ್ಸ್ ಕೂಡ ಇಲ್ಲಿ ಓಪನ್ ಆಗುತ್ತೆ. ಎಲ್ಲ ಡೀಟೇಲ್ಸ್ ಇಲ್ಲಿ ಇರುತ್ತೆ. ಅದಾದಮೇಲೆ ನಾವು ಇಲ್ಲಿ ಮೇಲ್ಗಡೆ ನಮಗೆ ಈ ಸೈನ್ ಇನ್ ಆಪ್ಷನ್ ಇರುತ್ತೆ. ಈ ಸೈನು ಹುಡುಗ, ಹುಡುಗಿ ಮತ್ತು ವಿಟ್ನೆಸ್, 3 ವಿಟ್ನೆಸ್, ಯಾವ ವಿಟ್ನೆಸ್ 3 ಜನದ್ದು ನಾವಿಲ್ಲಿ 3 ಜನ ವಿಟ್ನೆಸ್ಗಳ ಆಧಾರ್ ಈ ಸೈನನ್ನು ನಾವು ಮಾಡಬೇಕಾಗುತ್ತೆ. ಮತ್ತು ಹುಡುಗ ಮತ್ತು ಹುಡುಗಿದು ಕೂಡ ನಾವು ಈ ಸೈನನ್ನು ಮಾಡ್ತಾ ಹೋಗಬೇಕಾಗುತ್ತೆ. ಅವರ ಆಧಾರ್ ನಂಬರ್ನ ಹಾಕಿ ಈ ಸೈನ್ OTP ತಗೊಂಡು ಈ ಸೈನನ್ನು ಸಕ್ಸಸ್ಫುಲಿ ಮಾಡಬೇಕಾಗುತ್ತೆ. ನಾವಿಲ್ಲಿ ಹುಡುಗಿಯ ಒಂದು ಈ ಸೈನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈ ಸೈನಿನ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ವೆಬ್ ಪೋರ್ಟಲ್ ಓಪನ್ ಆಗುತ್ತೆ. ಈ ಸೈನಿಂದು ಅವರ ಆಧಾರ್ ನಂಬರ್ ಹಾಕಿ ಗೆಟ್ OTP ಕೊಟ್ಟು OTPನ ಸಬ್ಮಿಟ್ ಮಾಡಿ ಈ ಸೈನ್ ಮಾಡಬೇಕಾಗುತ್ತೆ. ನಾವಿವಾಗ ಆಧಾರ್ ನಂಬರ್ನ ಹಾಕೋಣ. ಈಗ ಆಧಾರ್ ನಂಬರ್ನ ನಾನು ಹಾಕಿದ್ದೀನಿ. ಈಗ ಗೆಟ್ OTP ಮೇಲೆ ಕ್ಲಿಕ್ ಮಾಡೋಣ. ಗೆಟ್ OTP ಮೇಲೆ ಕ್ಲಿಕ್ ಮಾಡಿದಾಗ ಅವರ ಆಧಾರ್ಗಿರೋವಂಥ ಮೊಬೈಲ್ಗೆ OTP ಹೋಗಿರುತ್ತೆ. ನಾವು OTP ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡೋಣ. ಅದಾದಮೇಲೆ OTP ಹಾಕಿದ ಮೇಲೆ ನಾವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇವಾಗ ನಮಗೆ ಇವರ ಇ ಸೈನ್ ಇನ್ ಆಪ್ಷನ್ ಕಂಪ್ಲೀಟ್ ಆಯಿತು. ಈಗ ಹುಡುಗನ ಇ ಸೈನನ್ನು ನಾವು ಮಾಡಬೇಕಾಗುತ್ತೆ. ಹೀಗೆ ಪ್ರತಿಯೊಬ್ಬರ ಇ ಸೈನ್ ಇನ್ ಅನ್ನು ಮಾಡ್ತಾ ನಾವು ಪ್ರತಿಯೊಬ್ಬರ ಆಧಾರ್ ವೆರಿಫಿಕೇಷನ್ ಇ ಸೈನನ್ನು ಮಾಡ್ತಾ ನಾವು ಇ ಸೈನನ್ನು ಎಲ್ಲರದು ಕಂಪ್ಲೀಟ್ ಮಾಡಬೇಕಾಗುತ್ತೆ. ನಾನು ಇವಾಗ ಪ್ರತಿಯೊಬ್ಬರ 5 ಜನರ ಇ ಸೈನನ್ನು ಕಂಪ್ಲೀಟ್ ಮಾಡಿದ್ದೀನಿ. ನೀವು ಕೂಡ ಪ್ರತಿಯೊಬ್ಬರ ಇ ಸೈನ್ ಇನ್ ಕಂಪ್ಲೀಟ್ ಮಾಡಬೇಕಾಗುತ್ತೆ. 5 ಜನ ಅಂದರೆ ಹುಡುಗ ಮತ್ತು ಹುಡುಗಿ ಮತ್ತು ವಿಟ್ನೆಸ್ 3. ಯಾರ ವಿಟ್ನೆಸ್ಸನ್ನು ಹಾಕಿರ್ತೀವೋ ಅವರ ಆಧಾರ್ ಕಾರ್ಡ್ಗಳನ್ನು ಹಾಕಿ ನಾವು ಈ ಸೈನನ್ನು ಮಾಡಬೇಕಾಗುತ್ತೆ. ಹುಡುಗನ ಮತ್ತು ಆಧಾರ್ ಕಾರ್ಡು, ಹುಡುಗಿಯ ಆಧಾರ್ ಕಾರ್ಡು, 3 ವಿಟ್ನೆಸ್ಗಳ ಆಧಾರ್ ಕಾರ್ಡ್ಗಳ ಈ ಸೈನ್ ಇನ್ ಮಾಡಿ ಕಂಪ್ಲೀಟ್ ಆದಮೇಲೆ ಇಲ್ಲಿ ಕೆಳಗಡೆ ಎಲ್ಲ ಡೀಟೇಲ್ಸ್ ಇರುತ್ತೆ. ಅದ್ರ ಕೆಳಗಡೆ ಬಂದರೆ ಇಲ್ಲಿ ಕಂಟಿನ್ಯೂ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾದಂಥ ನಮಗೆ ಡಾಕ್ಯುಮೆಂಟ್ಸ್ ಅಪ್ಲೋಡಿಂಗ್ ಕೇಳುತ್ತೆ. ಡಾಕ್ಯುಮೆಂಟ್ಸ್ ಅಪ್ಲೋಡಿಂಗ್ ಕೇಳಿದಾಗ ನಾವು ಇಲ್ಲಿ ಕೆಳಗಡೆ ಬ್ರಿಡ್ ಗ್ರೂಮ್ ಅಂದರೆ ಹುಡುಗನ ದಾಖಲಾತಿಗಳನ್ನು ನಾವು ಸ್ಕ್ಯಾನ್ ಮಾಡಿರೋ ಡಾಕ್ಯುಮೆಂಟ್ಸ್ಗಳನ್ನು ನಾವಿಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಐ ಡಿ ಪ್ರೂಫಾಗಿ ನಾವಿಲ್ಲಿ ಆಧಾರ್ ಕಾರ್ಡ್, ವೋಟರ್ ID ಯಾವುದನ್ನು ನಾವು ಕೂಡ ಇಲ್ಲಿ ಇರೋಂಥ ಯಾವುದಾದ್ರೂ ಒಂದನ್ನು ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಾನು ಆಧಾರ್ ಕಾರ್ಡ್ನ ಸೆಲೆಕ್ಟನ್ನು ಮಾಡಿದ್ದೀನಿ. ನಾನು ಇಲ್ಲಿ ಅಪ್ಲೋಡ್ PDF ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಿ ನಾವು ಇಲ್ಲಿರೋಂಥ ಆಧಾರ್ ಕಾರ್ಡ್, ಹುಡುಗನ ಆಧಾರ್ ಕಾರ್ಡನ್ನು ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಬ್ರಿಡ್ ಗ್ರೂಮ್ ಹುಡುಗನ ಆಧಾರ್ ಕಾರ್ಡನ್ನ ನಾವಿಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದೇ ಬ್ರಿಡ್ ಗ್ರೂಮ್ನ ಏಜ್ ಪ್ರೂಫ್ ಯಾವುದನ್ನು ತಗೊಂಡಿವಿ ನಾವು ಅದನ್ನು ನಾವಿಲ್ಲಿ ನಾನು ಹುಡುಗನ ಏಜ್ ಪ್ರೂಫಿಗೆ ನಾನು ಅವರ TCಯನ್ನು ತಗೊಂಡಿನಿ. ಹಂಗಾಗಿ ಸ್ಕೂಲ್ ಕಂಪಿಟೇಟಿವ್ ರೆಕಾರ್ಡ್ಸ್ ಮೇಲೆ ಕ್ಲಿಕ್ ಮಾಡಿ ನಾನು ಅವ್ರದ್ದು TCಯನ್ನು ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಎಲ್ಲವೂ ಕೂಡ PDF ಫೈಲಲ್ಲಿ ನಾವು ಸೇವ್ ಮಾಡಿ ಇಟ್ಕೊಂಡಿರಬೇಕಾಗುತ್ತೆ. ನಾನಿಲ್ಲಿ ಅವರ ಅಡ್ರೆಸ್ ಪ್ರೂಫಿಗೆ ಆಧಾರನ್ನೇ ಸೆಲೆಕ್ಟ್ ಮಾಡಿದ್ದೀನಿ. ಹಾಗಾಗಿ ನಾನು ಅವರ ಆಧಾರ್ ಕಾರ್ಡನ್ನೇ ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಕೆಳಗಡೆ ಬಂದರೆ ಬ್ರಿಡ್ ವಧುವಿನ ಹುಡುಗಿಯ ಪ್ರೂಫನ್ನು ಕೇಳುತ್ತೆ. ನಾನು ಅವರ ID ಪ್ರೂಫಾಗಿ ಆಧಾರನ್ನೇ ತಗೊಳ್ತಾ ಇದ್ದೀನಿ. ನಾನಿಲ್ಲಿ ಆಧಾರ್ ಕಾರ್ಡನ್ನು ನಾನಿಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಾಗಾಗಿ ಅವರ ಏಜ್ ಪ್ರೂಫ್ಗೆ ಅವರ SLC ಮಾರ್ಕ್ಸ್ ಕಾರ್ಡನ್ನು ನಾನು ತಗೊಂಡಿದ್ದೀನಿ. ಅವರ SLC ಸರ್ಟಿಫಿಕೇಟ್ ಅಂತೇಳಿ ನಾವು
ಸೆಲೆಕ್ಟ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದೇ ಅಡ್ರೆಸ್ ಪ್ರೂಫ್ಗೆ ಅವರ ಆಧಾರ್ ಕಾರ್ಡನ್ನೇ ನಾನು ಅಡ್ರೆಸ್ ಪ್ರೂಫಾಗಿ ತಗೊಂಡಿದ್ದೀನಿ. ಇಲ್ಲಿ ಅವರ ಆಧಾರ್ ಅನ್ನೇ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ನಾನು ನಿಮಗೆ ಹೇಳಿದೆ ಮ್ಯಾರೇಜ್ ಪ್ರೂಫಾಗಿ ನಾನು ವೆಡ್ಡಿಂಗ್ ಇನ್ವಿಟೇಷನ್ ಕಾರ್ಡ್ ಅನ್ನು ತಗೋಬೋದು, ಅಥವಾ ಟೆಂಪಲ್ ಮ್ಯಾರೇಜ್ ಏನಾದರೂ ಸರ್ಟಿಫಿಕೇಟ್ ರಿಸಿಪ್ಟ್ ಇದ್ದರೆ ಅದನ್ನು ಹಾಕ್ಬೋದು, ಅದರ್ಸ್ ಹಾಕ್ಬೋದು, ಚೌಟ್ರಿ ಹಾಲ್ಗೇನಾದರೂ ಇದಿದ್ದರೆ ಕಲ್ಯಾಣ ರಿಸಿಪ್ಟ್ಗಳನ್ನು ಹಾಕ್ಬೋದು. ಇಲ್ಲಿ ಇನ್ವಿಟೇಷನ್ ಕಾರ್ಡನ್ನು ಕಂಪಲ್ಸರಿ ನಾವಿಲ್ಲಿ ಹಾಕಬೇಕಾಗುತ್ತೆ. ಹಂಗಾಗಿ ನಾನು ಇನ್ವಿಟೇಷನ್ ಕಾರ್ಡನ್ನು ನಾನಿಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹೀಗೆ ಎಲ್ಲ ಫೈಲನ್ನು ಅಪ್ಲೋಡ್ ಮಾಡಿದ ಮೇಲೆ ನಾವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅವರು ಓಕೆ ಕೊಟ್ಟ ಮೇಲೆ ನಾವು ಪೇಮೆಂಟನ್ನು ನಾವು ಮಾಡಬೇಕಾಗುತ್ತೆ. ಇವಾಗಲೇ ಪೇಮೆಂಟ್ ಬರೋಲ್ಲ, ನಾವು ಸಬ್ ರಿಜಿಸ್ಟರ್ ಆಫೀಸರು ಇದು ವೆರಿಫೈ ಮಾಡಿ ಅವರು ಪೇಮೆಂಟ್ಗೆ ಅವರು ವೆರಿಫೈ ಮಾಡಿ ಅಪ್ರೂವ್ ಮಾಡ್ತಾರೆ. ಆವಾಗ ನಾವು 25 ರೂಪೀಸ್ನ ಪೇಮೆಂಟ್ ಮಾಡಬೇಕಾಗುತ್ತೆ. ಹೀಗೆ ಎಲ್ಲ ಫುಲ್ ಕಂಪ್ಲೀಟ್ ಆದಮೇಲೆ ನಾವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಾವಿವಾಗ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಯು ಕ್ಯಾನ್ ಮೇಕ್ ಯುವರ್ ಪೇಮೆಂಟ್ ಆಫ್ಟರ್ ಯುವರ್ ಅಪ್ಲಿಕೇಶನ್ ರಿಟರ್ನ್ ಟು ಫ್ರಮ್ ಸಬ್ ರಿಜಿಸ್ಟರ್ ಆಫೀಸರ್ ಅಂತ ಇರುತ್ತೆ. ಗೋ ಟು ಹೋಮ್ ಮೇಲೆ ಕ್ಲಿಕ್ ಮಾಡೋಣ. ಗೋ ಟು ಹೋಮ್ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಸಬ್ಮಿಟ್ ಮಾಡಿದಂಥ ಅಪ್ಲಿಕೇಶನ್ಗಳು ಎಲ್ಲಿರುತ್ತೆ ಅಂದರೆ ಇಲ್ಲಿದೆ ನೋಡಿ, ಮ್ಯಾರೇಜ್ ರಿಜಿಸ್ಟ್ರೇಷನ್. ಅದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಾವಿಲ್ಲಿ ಹಾಕಿರುವಂಥ ಇವತ್ತು ಹಾಕಿರೋವಂಥ ಡೇಟು ಮತ್ತು ಮ್ಯಾರೇಜ್ ಸರ್ಟಿಫಿಕೇಟ್ ಅದ್ರದ್ದು ನಮಗಿಲ್ಲಿ ತೋರಿಸ್ತಾ ಇರುತ್ತೆ. ನಾವು ವ್ಯೂ ಮೇಲೆ ಕ್ಲಿಕ್ ಮಾಡಿ ನಾವು ನೋಡ್ಬೋದು. ನಾವು ಹಾಕಿರೋಂಥ ಎಲ್ಲ ಡೀಟೇಲ್ಸ್ ಇಲ್ಲಿರುತ್ತೆ. ಇದನ್ನು ಬೇಕಾದರೆ ನೀವು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ನ ಮಾಡಬೇಕಾಗುತ್ತೆ. ಈ ರೀತಿ ಎಲ್ಲ ಪ್ರೋಸೆಸ್ಸನ್ನು ನಾನು ನಿಮಗೆ ಸಂಪೂರ್ಣವಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟಿದ್ದೀನಿ. ನನ್ನ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.